ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಹಳೆಯ ನೋಟುಗಳನ್ನು ಇಟ್ಟುಕೊಂಡಿದ್ದರೆ ಕಾರಿದೆ ಗಂಡಾಂತರ. ಹೌದು, ನಿಷೇಧವಾದ ನೋಟುಗಳನ್ನು ಇಟ್ಟುಕೊಂಡಿದ್ದರೆ ನಿಮಗೆ ಶಿಕ್ಷೆ ಆಗಲಿದೆ. ಹೌದು, ಬುಧವಾರ ಕೇಂದ್ರ ಸರ್ಕಾರದ ಹೊಸ ಕಾನೂನನ್ನು ಜಾರಿಗೆ ತಂದಿದ್ದು, ಅದರ ಪ್ರಕಾರ ಹಳೆಯ ನೋಟುಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಬ್ಯಾನ್ ಆದ 10ಕ್ಕಿಂತ ಹೆಚ್ಚು ನೋಟುಗಳನ್ನು ಹೊಂದಿರುವವರಿಗೆ ಕನಿಷ್ಠ 10,000 ದಂಡ ವಿಧಿಸಲು ಈ ಒಂದು ಕಾನೂನಿನಲ್ಲಿ ಅವಕಾಶ ಇದೆ. ಮತ್ತೆ ಇದರ ಜೊತೆಗೆ ಡಿಮಾನಿಟೈಸೇಷನ್ ವೇಳೆ ಏನಾದರೂ ನೀವು ಸುಳ್ಳು ಮಾಹಿತಿಯನ್ನು ನೀಡಿದ್ದರೆ ಅವರಿಗೆ ಕನಿಷ್ಠ 50,000 ದಂಡವನ್ನು ಕೂಡ ವಿಧಿಸಲಾಗುವುದು. ಈ ಒಂದು ಬ್ಯಾಂಕ್ ನೋಟ್ಸ್ ಕಾಯ್ದೆ 2017 ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು, ಅದರ ಪ್ರಕಾರ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ 10ಕ್ಕಿಂತ ಹೆಚ್ಚು ಹಳೆಯ ನೋಟುಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಇನ್ನು ಸಂಶೋಧನೆ ಮತ್ತು ಅಧ್ಯಯನದ ಉದ್ದೇಶಕ್ಕೆ 25ಕ್ಕಿಂತ ಹೆಚ್ಚು ನೋಟುಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಒಂದೊಮ್ಮೆ ಇಟ್ಟುಕೊಂಡಿದ್ದಲ್ಲಿ ನೀವು 10,000 ಅಥವಾ ಸೀಸ್ ಮಾಡಿದ ಹಣದ 5 ಪಟ್ಟು ಹಣವನ್ನು ನೀವು ದಂಡವಾಗಿ ಪಾವತಿ ಮಾಡಬೇಕಾಗುತ್ತೆ. ಈ ಹೊಸ ಕಾನೂನಿನ ಪ್ರಕಾರ ಹಳೆಯ ನೋಟುಗಳನ್ನು ವರ್ಗಾವಣೆ ಮಾಡುವುದು, ಇಟ್ಟುಕೊಳ್ಳುವುದು, ತೆಗೆದುಕೊಳ್ಳುವುದು ಕೂಡ ಒಂದು ಅಪರಾಧ ಆಗುತ್ತೆ. ಇಂತಹ ಪ್ರಕರಣಗಳು ನಡೆದಾಗ ಪ್ರಥಮ ದರ್ಜೆ ನ್ಯಾಯಾಲಯಗಳು ದಂಡ ವಿಧಿಸುವ ಒಂದು ಅಧಿಕಾರವನ್ನು ಹೊಂದಿರುತ್ತೆ. ನಿಮ್ಗೇನಿಸುತ್ತೆ ಒಂದು ಹೊಸ ಕಾಯ್ದೆ? ನಿಮ್ಮ ಹತ್ರ ಏನಾದರೂ ಹಳೆ ನೋಟ್ಗಳಿದೆಯಾ? ನೋಟ್ಗಳಿದ್ರೆ ಈಗ ಏನು ಮಾಡ್ತೀರಾ ನೀವು? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.